ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೇ ಯಾವ ರೀತಿ ಪ್ರೊಡಕ್ಟಿವ್ ಆಗಿತ್ತು ಹಾಗೆ ಎಂಟರ್ಟೈನಿಂಗ್ ಆಗಿತ್ತು ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಯೂಶಲಿ ನಾನು ಮಾರ್ನಿಂಗ್ ಬೇಗ ಎದ್ದೊಳ್ತೀನಿ. ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ. ಸೀಜಿಂದ ಮನೇನ ಕ್ಲೆನ್ಸ್ ಮಾಡಿ ಕ್ರಿಸ್ಟಲ್ಸ್ಗಳನ್ನೂ ಕ್ಲೆನ್ಸ್ ಮಾಡ್ಕೊಳ್ತೀನಿ. ಮಾಡಿದ ತಕ್ಷಣ ಮೆಡಿಟೇಷನ್ 30 ಮಿನಿಟ್ಸ್ ಮಾಡಿರ್ತೀನಿ. ಮಾರ್ನಿಂಗ್ ಪಾಸಿಟಿವ್ ಅಫರ್ಮೇಷನ್ ಮೂಲಕ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಚಿಯಾ ಸೀಡ್ಸ್ಗೆ ಹಾಟ್ ವಾಟರ್ ಹಾಕಿ ಹನಿ ಹಾಕಿ ನಾನು ಇವತ್ತು ಒಂದು ಎಂಟಿ ಸ್ಟೊಮಕಲ್ಲಿ ಇವತ್ತು ನಾನು ಈ ಡ್ರಿಂಕ್ ಕುಡಿತಾ ಇದ್ದೀನಿ. ಯೂಶಲಿ ನಾನು ಇದನ್ನು ಮಾಡ್ಕೊಳ್ತೀನಿ. ಸಮ್ಟೈಮ್ ನಾನು ಗ್ರೀನ್ ಟೀ ಕುಡಿತೀನಿ, ಇಲ್ಲ ಅಂದರೆ ರಾತ್ರಿನೇ ನೆನೆ ಹಾಕಿರ್ತೀನಿ. 1 ಸ್ಪೂನ್ ಆಫ್ ಚಿಯಾ ಸೀಡ್ಸ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನು ಹಾಟ್ ವಾಟರಲ್ಲಿ 1 ಸ್ಪೂನ್ ಆಫ್ ಹನಿ ಹಾಕಿಬಿಟ್ಟು ನಾನು ಒಂದು ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಳ್ತೇನೆ. ಬಾಲ್ಕನಿಯಲ್ಲಿ ನಿಂತು ನೋಡಿದಾಗ ಎಲ್ಲರೂ ಸೈಕ್ಲಿಂಗ್, ಜಾಗಿಂಗ್, ವಾಕಿಂಗ್ ಮಾಡ್ತಿದ್ರು. ನಾನು ಸಹ ಜಿಮ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಕ್ಕೆ ಬಂದೆ. ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗೋದಕ್ಕೆ ರೆಡಿ ಆದೆ. ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಿಮ್ಮಿಗೆ ಜಾಯ್ನ್ ಆಗಿದ್ದೀನಿ. ಶೆರಟೋನ್ ಹೋಟೆಲಲ್ಲಿ ಇಯರ್ಲಿ ಪ್ಯಾಕೇಜ್ ತೊಗೊಂಡಿದ್ದೀನಿ. ಸೊ ಬ್ರಿಗೇಡಲ್ಲಿ ಇರೋದ್ರಿಂದ ಬ್ರಿಗೇಡ್ ಟು ಶೆರಟೋನ್ಗೆ ನಾವು ಬಗ್ಗಿ ಯೂಸ್ ಮಾಡ್ತೀವಿ. ಸೊ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಿಟ್ನೆಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನಾವು ಯಾವ ರೀತಿ ಸ್ಪಿರಿಚುವಲ್ ಇರೋರು ಮೆಡಿಟೇಷನ್ ಮಾಡ್ತೀವಿ, ಬಾಡಿ ಮೈಂಡ್ ಸೋಲ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡಿರ್ತೀವಿ. ಹಾಗೆ ಇವತ್ತಿಂದ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೊಟ್ಟಿಗೆ ನಾನು ನನ್ನ ಒಂದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ತೊಗೊಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನನ್ನ ಒಂದು 6 ಮಂತ್ಸ್ ಬ್ಯಾಕ್ ನಾನು ಐ ಮೆಟ್ ವಿತ್ ಆಕ್ಸಿಡೆಂಟ್. ಅವಾಗಿಂದ ಸ್ವಲ್ಪ ಬಾಡಿ ಬ್ಲೋಟ್ ಆಗಿತ್ತು. ಹಾಗೆ ನನಗೆ ಫುಡ್ ಆಗಿರ್ಬೋದು, ಮೆಡಿಕೇಷನ್ಸಿಂದ ನಾನು ಏನೂ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳೇನೂ ಇರಲಿಲ್ಲ. ಸೊ ಇವತ್ತಿಂದ ನಾನು ಜಿಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ 30 ಮಿನಿಟ್ಸ್ ಕಾರ್ಡಿಯೋ ಮಾಡಿ, ಹಾಗೆ ವಾರ್ಮಪ್ ಮಾಡಿ, ಸ್ಟ್ರೆಚಸ್ ಎಲ್ಲ ಮಾಡಿ 45 ಮಿನಿಟ್ಸ್ ನಾನು ಫುಲ್ ಬಾಡಿ ವರ್ಕೌಟ್ ಮಾಡಿದೆ. ಪೋಸ್ಟ್ ವರ್ಕೌಟ್ ಫೀಲಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಸೊ ಜಿಮ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಈ ಒಂದು ಬ್ಯೂಟಿಫುಲ್ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ಈ ಕಡೆ ಬಂದರೆ ಒಂದು ಟೆರೆಸ್ ಇದೆ. ಅಲ್ಲಿ ಈವ್ನಿಂಗ್ ಟೈಮ್, ಈಗ ಮಾರ್ನಿಂಗ್ ಟೈಮ್ ಏನು ನೋಡ್ತಾ ಇದ್ದೀರಾ ಅದಕ್ಕಿಂತ ಬ್ಯೂಟಿಫುಲ್ ಆಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಈವ್ನಿಂಗ್ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಡಿನ್ನರ್ ಆಗಿರ್ಬೋದು, ಫ್ಯಾಮ್ಲಿ ಜೊತೆಗಾಗಿರ್ಬೋದು, ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲಿ ವಿಸಿಟ್ ಮಾಡ್ಬೋದು. ಶೆರಟೋನಲ್ಲಿ 4th ಫ್ಲೋರಲ್ಲಿದೆ ಈ ಟೆರೆಸಲ್ಲಿ. ಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಹಸಿವಾಗ್ತಾಯಿತ್ತು. ಫ್ರೂಟ್ ಬಾಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ್ಯಪಲ್, ಕಿವಿ, ಪೊಮೊಗ್ರಾನೇಟ್, ಬನಾನಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೂಟ್ ಬಾಲ್ ಮಾಡ್ಕೊಂಡು ತಿಂದೆ. ಹಾಗೆ ಎಗ್ ಬಾಯ್ಲ್ ಮಾಡಿ 3 ಎಗ್ ವೈಟ್ಸ್ ತಿಂದೆ ನಾನು. ಇವತ್ತು ಸ್ವಲ್ಪ ಆರ್ಡರ್ಸ್ ಜಾಸ್ತಿನೇ ಇತ್ತು. ಕ್ರಿಸ್ಟಲ್ಸ್ ಆ್ಯಂಡ್ ಕರಂಗಲಿ ಮಾಲಾ. ಸೊ ಎಲ್ಲ ಪ್ಯಾಕ್ ಮಾಡಿ ಡಿಸ್ಪ್ಯಾಚಸ್ಗಳನ್ನ ಮಾಡಿದ್ವಿ. ಇವರು ಜ್ಯೋತಿ ಅಂತ ಹೇಳಿ, ಐ ಕಾಲರ್ ಅಕ್ಕ, ಜ್ಯೋತಿ ಅಕ್ಕ ಅಂತ ಹೇಳಿ. ಅವರು ನನ್ನೊಟ್ಟಿಗೆ ಆಲ್ಮೋಸ್ಟ್ 7 ಇಯರ್ಸಿಂದ ವರ್ಕ್ ಮಾಡ್ತಿದ್ದಾರೆ. ನನ್ನ ಎಲ್ಲ ಕೆಲಸಗಳಲ್ಲೂ ಹೆಲ್ಪ್ ಇನ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ನನ್ನ ಎಲ್ಲ ಮ್ಯಾನೇಜ್ಮೆಂಟ್ಗಳನ್ನ ನೋಡ್ಕೊಳ್ತಾರೆ. ಹಾಗೆ ಶಿರಡಿಗೆ ಹೋದಾಗ ನನಗೆ ಒಬ್ಬರು ಕೇಳಿದರು ವಿಗ್ರಹಗಳನ್ನ ತೊಗೊಬಂದು ಕೊಡಿ ಅಂತ. ನಾನು ಶಿರಡಿಗೆ ಆ್ಯಂಡ್ ಮಂತ್ರಾಲಯಕ್ಕೆ ಹೋದಾಗ ವಿಗ್ರಹಗಳನ್ನ ತಂದಿಟ್ಟಿದ್ದೆ. ತುಂಬ ದಿನ ಆಗಿತ್ತು ತಂದು, ಕೊರಿಯರ್ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ಟೈಮ್ ಆಯಿತು. ಸೊ ಅವರಿಗೆ ಭವ್ಯಶ್ರೀ ಅವರಿಗೆ ಒಳ್ಳೆಯದಾಗಲಿ. ಇವತ್ತು ನಾನು ನಿಮಗೆ ಕೊರಿಯರ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಗ 2-3 ಡೇಸಲ್ಲಿ ವಿಗ್ರಹ ಸಿಗುತ್ತೆ. ಒಳ್ಳೆಯದಾಗಲಿಪ್ಪ. ಹಾಗೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡಿದೆ. ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತಾ ಇತ್ತು. ಡೇ ಎಷ್ಟು ಬೇಗ ಓಡ್ತಿದೆ ಅಂದರೆ ನನಗೆ ಬೇರೆ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಕುಕ್ಕುಂಬರ್ನ ಕಟ್ ಮಾಡ್ಕೊಂಡು ತಿಂದು, ಹಾಗೆ ವೆಜಿಟೇಬಲ್ಸ್ ನೋಡಿದೆ. ವೆಜಿಟೇಬಲ್ಸ್ ಇತ್ತು, ಬ್ರೋಕ್ಲಿ ಮತ್ತು ಕ್ಯಾಪ್ಸಿಕಮ್, ಬೇಬಿಕಾರ್ನ್ ಎಲ್ಲ ಮಿಕ್ಸ್ ಮಾಡಿ 1 ಸ್ಪೂನ್ ಆಫ್ ಆಲಿವ್ ಆಯಿಲ್ ಹಾಕ್ಕೊಂಡು ನಾನು ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ತೀನಿ. ಬಾಯ್ಲ್ ಮಾಡ್ಕೊಂಡಿರ್ತೀನಿ. ಹಾಗೆ ಫ್ರೈ ಮಾಡಿಕೊಂಡು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಂಡು, ಅದೇ ಒಂದು ಕಲರ್ಫುಲ್ ಆಗಿರುತ್ತೆ. ಹಾಗೆ ನೀಟ್ ಕ್ಲೀನ್ ಥರನೂ ಇರುತ್ತೆ. ಹೆಲ್ದಿ ಕ್ರೇವಿಂಗ್ ಇದು. ಸೊ ಅದೇ ನನ್ನ ಲಂಚ್ ಆಗಿತ್ತು ಇವತ್ತಿಗೆ. ಕಲರ್ಫುಲ್ ಆಗಿತ್ತು, ಟೇಸ್ಟಿಯಾಗೂ ಇರುತ್ತೆ. ಊಟ ಮಾಡಿಕೊಂಡು ಪಕ್ಕದಲ್ಲಿರೋ ಹೊರಾಯನ್ ಮಾಲ್ಗೆ ಬಂದೆ. ಇವತ್ತು ನಾನು ಒಂದು ಸಿನಿಮಾ ಬುಕ್ ಮಾಡಿದ್ದೆ ಗೋಲ್ಡ್ ಕ್ಲಾಸಲ್ಲಿ. ಇವತ್ತು ಕುಬೇರ ಮೂವಿ ರಿಲೀಸ್ ಆಗಿತ್ತು. ನನಗೆ ಯಾವುದೇ ಸಿನಿಮಾ ಯಾವುದೇ ಲ್ಯಾಂಗ್ವೇಜಲ್ಲಿದ್ದರೂ ಒಂದು ಸಿನಿಮಾನ ಹೋಗಿ ನೋಡ್ತೀನಿ. ನನಗೆ ಸಿನಿಮಾಸ್ ಅಂದರೆ ತುಂಬ ಇಷ್ಟ. ನನಗೆ ಮೂವೀಸ್ ನೋಡೋದಂದರೆ ತುಂಬಾ ಇಷ್ಟ. ನಾನು ಧನುಷ್ ಫ್ಯಾನ್. ಜೊತೆಗೆ ಇವತ್ತು ರಶ್ಮಿಕಾ, ಧನುಷ್ ಆ್ಯಂಡ್ ನಾಗಾರ್ಜುನ ಸರ್ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ, ಒಂದು ಬೆಗ್ಗರ್ಸ್ ಮೇಲೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು. ನನಗೇನೋ ಸಿನಿಮಾ ಇಷ್ಟ ಆಯಿತು. ಸ್ವಲ್ಪ ಡ್ರ್ಯಾಗ್ ಅನಿಸ್ತು, ಬಟ್ ಆದರೂ ಒಂದು ರಿಲ್ಯಾಕ್ಸೇಷನ್ ಇತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಮೂವಿ ಮುಗಿಸ್ಕೊಂಡು ಮನೆಗೆ ಬಂದೆ. ಅಮೆಝಾನಲ್ಲಿ ನಾನು ಗಿಂಬಲ್ ಆರ್ಡರ್ ಮಾಡಿದ್ದೆ. 7,000 ರೂಪೀಸ್ ಕಾಸ್ಟ್ ಆಯಿತು. ಬಟ್ ತುಂಬ ಚೆನ್ನಾಗಿ ಅನಿಸ್ತು. ಯೂಟ್ಯೂಬ್ ಚಾನಲ್ ರೀಸೆಂಟಾಗಿ ಓಪನ್ ಮಾಡಿರೋದ್ರಿಂದ ಏನಾದರೂ ಒಂದು ಚಿಕ್ಕ ಪುಟ್ಟ ಆ್ಯಕ್ಸಸರೀಸ್ ಬೇಕಾಗತ್ತೆ ಅಂತ ಹೇಳಿ ಗಿಂಬಲ್ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರು. ಸೊ ನೋಡೋಣ ಯಾವ ರೀತಿ ಇದೆ ಅಂತ. ನನ್ನ ಬೆಸ್ಟ್ ಫ್ರೆಂಡ್ ಲೋಯಿ ಮನೆಗೆ ಬಂದಿದ್ದ. ಅವನಿಗೊಂದು ಹಾಯ್ ಹೇಳಿ ಒಂದು ಕಾಫಿ ಮಾಡಿಕೊಡು ಅಂದ. ಕಾಫಿ ಮಾಡಿಕೊಟ್ಟೆ. ಬಟ್ ಕಾಫಿನ ಸ್ವರ್ಗ ಥರ ಇದೆ ಅಂತ ಹೇಳಿದ್ದು ಇವನೊಬ್ಬನೇ ಅನಿಸುತ್ತೆ. ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾಗ ಸ್ವರ್ಗ.
ಇವತ್ತಿಂದ ಒಂದು ಹೊಸ ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮನಿ ಆ್ಯಂಡ್ ಇಟ್ಸ್ ಸ್ಮಾರ್ಟ್ ಸೈಕಾಲಜಿ ಅಂತ. ಇದು ಜೂನ್ ಮಂತ್ ರೀಡಿಂಗ್, ಬಟ್ ಅದು ಜುಲೈಗೆ ಹೋಗುತ್ತೆ. ಹಾಗೆ ಒಂದು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದೆ. ಟೈಮ್ ಬಂದು 7:30. ಡಿನ್ನರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸದ್ಯಕ್ಕೆ ನನಗೆ ಇವತ್ತು ಬೇಳೆ ಸಾರು ಮತ್ತು ಅನ್ನ ತಿನ್ನಬೇಕು ಅನಿಸ್ತಿತ್ತು. ಸೊ ಈಸಿಯಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅಮ್ಮ ಮಾಡಿಕೊಟ್ಟಿರೋ ಖಾರದ ಪುಡಿನ ನಾನು ಹಾಕಿ ಒಂದು ಚೆನ್ನಾಗಿ ಘಮ್ ಅಂತ ಒಂದು ಸಾಂಬಾರು ಮಾಡಿದೆ. ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಸಾಂಬಾರು ಮಾಡಿಕೊಂಡು ಊಟ ಮಾಡಿಬಿಟ್ಟು ನನ್ನ ಫ್ರೆಂಡ್ಸ್ನ ಹಾಗೆ ಡ್ರಾಪ್ ಮಾಡಿ ಹೊರಾಯನ ಹತ್ರ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಹೇಳಿ ಹಾಗೆ ಬಂದೆ. ಪೀಸ್ ಅನಿಸ್ತಿತ್ತು. ಹಾಗೆ ಗಾಳಿ ಸಹ ತುಂಬ ತಂಪಾಗಿತ್ತು. ಮಳೆ ಬಂದು ಬೇರೆ ನಿಂತಿತ್ತಲ್ಲ, ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ಬೆಳಗ್ಗೆ ನಾನು ವರ್ಕೌಟ್ ಮಾಡಿರೋದ್ರಿಂದ ಇವಾಗ ಈವ್ನಿಂಗ್ ಒಂದು 5000 ಸ್ಟೆಪ್ಸ್ ನಾನು ಕವರ್ ಮಾಡಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲೇ ವಾಕ್ ಮಾಡಿದೆ. ವಾಕ್ ಮಾಡಿಕೊಂಡು ಈ ಡೇನ ವೆರಿ ಪ್ರೊಡಕ್ಟಿವ್ ಆಗಿ ಇಟ್ಕೊಂಡಿದ್ದೆ. ಮಾರ್ನಿಂಗ್ ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಪ್ಲ್ಯಾನ್ ಫಾರ್ ದ ಡೇಲಿ ಏನೆಲ್ಲ ಮಾಡಬೇಕು ಅಂತ, ಸೊ ಎಲ್ಲ ಪ್ಲ್ಯಾನು ಇವತ್ತು ಕಂಪ್ಲೀಟ್ ಮಾಡಿದ್ದೆ. ನನ್ನ ಒಂದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಆಗಿರ್ಬೋದು, ಅಫರ್ಮೇಷನ್, ಮನಿ ಮ್ಯಾಗ್ನೆಟ್ ಮಾಡೋದು, ಮನಿ ಮ್ಯಾನಿಫೆಸ್ಟೇಷನ್ಸ್ ಮಾಡೋದು, ಮೆಡಿಟೇಷನ್ ಮಾಡೋದು, ಬುಕ್ ರೀಡಿಂಗ್ ಆಗಿರ್ಬೋದು, ಕಾಫಿ, ಮೀಟಿಂಗ್ಸ್ ಆ್ಯಂಡ್ ಡಿಸ್ಪ್ಯಾಚಸ್ಗಳು, ವರ್ಕೌಟ್ ಆಗಿರ್ಬೋದು, ಅಡುಗೆ ಮಾಡ್ಕೊಳ್ಳೋದು, ಹಾಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಮೂವಿಗೆ ಹೋಗಿದ್ದು ಆ್ಯಂಡ್ ಎಲ್ಲ ಚೆನ್ನಾಗಿತ್ತು. ಇವತ್ತಿನ ಡೇ ವಾಸ್ ಅ ಪರ್ಫೆಕ್ಟ್ ಡೇ. ಎವ್ರಿ ಡೇ ಇಸ್ ಅ ಗುಡ್ ಡೇ ನನಗೆ. ಸೊ ಇವತ್ತು ಇಟ್ ವಾಸ್ ಎ ವೆರಿ ಲವ್ಲಿ ಆ್ಯಂಡ್ ಬ್ಯೂಟಿಫುಲ್ ಡೇ ಆಗಿತ್ತು. ಆ್ಯಂಡ್ ಹಾಗೆ ಎನರ್ಜೆಟಿಕ್ ಆಗಿ ಒಂದು ಪ್ರೊಡಕ್ಟಿವ್ ಆಗಿತ್ತು ನನ್ನ ಡೇ. ಸೊ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋ ಮೂಲಕ ನಾನು ಈ ಬ್ಲಾಗ್ನ ಮತ್ತು ಈ ಡೇನ ಹೆಣ್ಣು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.